ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ರಿಯಾಕ್ಟಿನ್ ಪ್ಲಸ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ರಿಯಾಕ್ಟಿನ್ ಪ್ಲಸ್ ಅನ್ನು ನೋಡಲಿಕ್ಕೆ ನಿಮಗೆ ಈ ರೀತಿ ಒಂದು ಕೆಂಪು ಬಣ್ಣ ಒಂದು ಕವರಿಂದ ಈ ಒಂದು ಟ್ಯಾಬ್ಲೆಟ್ ಆಗಿರುತ್ತೆ. ಇದರ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಸಿಪ್ಲಾ, ಮತ್ತು ಇದರ MRP ಬಂದುಬಿಟ್ಟು 26 ರೂಪಾಯಿ. ಇದೊಂದು ಕೂಡ ಜನರಿಕ್ ಮೆಡಿಸಿನ್ ಆಗಿರೋದ್ರಿಂದ ಇದು 50% ನಿಮಗೆ ಡಿಸ್ಕೌಂಟಲ್ಲಿ ಈ ಒಂದು ಮೆಡಿಸಿನ್ ಸಿಗ್ತಾ ಹೋಗುತ್ತೆ. ಮತ್ತು ಇದರ ಒಂದು ಮಾಲಿಕ್ಯೂಲ್ ನೇಮ್ ಕೆಮಿಕಲ್ ಕಾಂಪೋಸಿಷನ್ ನಾವು ಗಮನಿಸ್ಕೊಳ್ಳೋದಾದ್ರೆ ಕಾಂಪೋಸಿಷನ್ ಬಂದ್ಬಿಟ್ಟು ಡೈಕ್ಲೋಫೆನಾಕ್ ಸೋಡಿಯಂ IP 50 mg ಇರುತ್ತೆ. ಪ್ಯಾರಾಸೆಟಿಮಾಲ್ 325 mg ಇರುತ್ತೆ. ಟೋಟಲ್ ಆಗಿ ನಿಮಗೊಂದು 400 ಅಂದರೆ 325 mg ನಿಮಗೆ ಈ ಒಂದು ಟ್ಯಾಬ್ಲೆಟಲ್ಲಿ ನಿಮಗೆ ಸಿಗುತ್ತೆ. ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗ 375 mg ಇದರ ಒಂದು ಟ್ಯಾಬ್ಲೆಟ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಇದರ ಒಂದು ಬೆನಿಫಿಟ್ಸ್ ಯೂಸಸನ್ನು ನಾವು ನೋಡಿದ್ರೆ ಬೆನಿಫಿಟ್ಸ್ ಇದನ್ನು ಬಂದ್ಬಿಟ್ಟು ಇದು ಕೂಡ ಒಂದು ಪೇನ್ ರಿಲೀವರ್ ಒಂದು ಟ್ಯಾಬ್ಲೆಟ್ ಆಗಿರುತ್ತೆ. ಮತ್ತು ಇನ್ಫ್ಲಮೇಷನ್, ರುಮಟೈಡ್ ಆರ್ಥರೈಟಿಸ್, ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್, ಓಸ್ಟಿಯೋ ಆರ್ಥರೈಟಿಸ್, ಮಸಲ್ ಪೇನ್, ಬ್ಯಾಕ್ ಪೇನ್, ಟೂತ್ ಪೇನ್, ಮೈಗ್ರೇನ್, ಹೆಡ್ಏಕ್, ಈ ರೀತಿ ಬಾಡಿಲಿ ಏನೇ ಪೇನ್ ಇರಲಿ ಈ ಒಂದು ಟ್ಯಾಬ್ಲೆಟ್ ಏನು ಮಾಡುತ್ತಾ ಈ ಒಂದು ಟ್ಯಾಬ್ಲೆಟು ಕಡಿಮೆ ಮಾಡ್ತಂತ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಟ್ಯಾಬ್ಲೆಟಿನ ನೀವು ಸ್ಟೋರೇಜನ್ನು ನೋಡಿದಾಗ ಸ್ಟೋರೇಜ್ ಬಂದ್ಬಿಟ್ಟು ಈ ಒಂದು ಟ್ಯಾಬ್ಲೆಟಿನ ಸ್ಟೋರೇಜ್ ಕೂಲ್ ಆ್ಯಂಡ್ ಡ್ರೈ ಪ್ಲೇಸ್ ಲೈಟಿಂದ ನೀವು ದೂರ ಇಡಬೇಕಾಗತ್ತೆ. ಇದರ ಒಂದು ಸ್ಟೋರೇಜ್ ಆಗಿರುತ್ತೆ. ಮತ್ತು ಒಂದು ಸೈಡ್ ಎಫೆಕ್ಟನ್ನು ನಾವು ಇದರ ಟ್ಯಾಬ್ಲೆಟಿನ ಒಂದು ಸೈಡ್ ಎಫೆಕ್ಟನ್ನು ನೋಡಿದ್ರೆ ಒಂದು ನಾಸಿಯಾ, ವೋಮಿಟಿಂಗ್, ಡೈರಿಯಾ, ಸ್ಟಮಕ್ ಪೇನ್ ಮತ್ತು ಹಾರ್ಟ್ ಬರ್ನ್. ಸೊ ಇಷ್ಟು ಇದರ ಒಂದು ಸೈಡ್ ಎಫೆಕ್ಟ್ಗಳು. ಈ ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಏನೋ ಈ ಸೈಡ್ ಎಫೆಕ್ಟ್ ಆಯ್ತಂದರೆ ಓಕೆ, ಈ ಕಾಮನ್ನಾಗಿ ಏನು ಜಾಸ್ತಿ ಆಗ್ತಾ ಇತ್ತು ಅಂದರೆ ಈ ಒಂದು ಟ್ಯಾಬ್ಲೆಟ್ನಿಂದ ಏನಾಗುತ್ತೆ, ಇವತ್ತು ಸೈಡ್ ಎಫೆಕ್ಟ್ ನಿಮಗೆ ಜಾಸ್ತಿ ಆಗ್ತಾ ಇತ್ತು ಅಂದ್ರೆ ಅವಾಗ ಏನು ಮಾಡಿ ಡಾಕ್ಟರ್ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟ್ ನಾವು ಏನಾದರೂ ವಾರ್ನಿಂಗ್ಸ್ ಅಥವಾ ಟಿಪ್ಸ್ ಪ್ರಿಕಾಷನ್ಸ್ ನೋಡಿದಾರೆ ಈ ಒಂದು ಟ್ಯಾಬ್ಲೆಟಿನ. ಸೊ ಈ ಒಂದು ಟ್ಯಾಬ್ಲೆಟ್ ಸಣ್ಣ ಮಕ್ಕಳಿಗೆ ಕೊಡೋ ಹಾಗಿಲ್ಲ ಅಂತಂದ್ರೆ 12 ವರ್ಷ ಒಳಗೆ ಮಕ್ಕಳೇ ಈ ಒಂದು ಟ್ಯಾಬ್ಲೆಟ್ಗೆ ಕೊಡೋ ಹಾಗಿಲ್ಲ. ಮತ್ತು ಮಕ್ಕಳಿಂದ ದೂರ ಇಡಬೇಕಾಗತ್ತೆ ಈ ಒಂದು ಟ್ಯಾಬ್ಲೆಟಿನ. ಮತ್ತು ಈ ಒಂದು ಟ್ಯಾಬ್ಲೆಟ್ ನೀವು ಜಾಸ್ತಿ ತಗೋ ಹಾಗಿಲ್ಲ, ಯಾಕಂದರೆ ಲಿವರ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರೋದ್ರಿಂದ ಜಾಸ್ತಿ ಟ್ಯಾಬ್ಲೆಟಿನ ತೆಗೆದು ಹಾಗಿಲ್ಲ. ಸೊ ಇದು ಬಂದುಬಿಟ್ಟು ಶೆಡ್ಯೂಲ್ H ಒಂದು ಪ್ರಿಸ್ಕ್ರಿಪ್ಷನ್ ಡ್ರಗ್ ಇದಾಗಿರುತ್ತೆ. ಮತ್ತು ಈ ಪ್ರೆಗ್ನೆಂಟ್ ವುಮೆನ್, ಬ್ರೆಸ್ಟ್ ಫೀಡಿಂಗ್ ವುಮೆನ್ ಇರ್ತಾರಲ್ಲ, ಸೊ ಅವ್ರಿಗೆ ಸಹ ಈ ಒಂದು ಟ್ಯಾಬ್ಲೆಟ್ ನೀವು ತೆಗೆದುಕೊಳ್ಳುವಾಗ ಡಾಕ್ಟ್ರಿಗೆ ನೀವು ಕನ್ಸಲ್ಟ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡೋಕೊಂತೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.